ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಅವರಿಬ್ಬರ ಪ್ರೀತಿ ಶುರುವಾಗಿ 2 ತಿಂಗಳಿನ ಮೇಲೆಯೇ ಆಗಿತ್ತು. ಕಾಲೇಜಿನಲ್ಲಿ ಅವರಿಬ್ಬರ ಪ್ರೀತಿಯ ಬಗ್ಗೆ ಗೊತ್ತಿದ್ದದ್ದು ವೇದ್ಗಷ್ಟೇ. ಅವನನ್ನು ಬಿಟ್ಟರೆ ಶ್ರೀನಿಕಾ ತನ್ನ ಗೆಳತಿಯೊಬ್ಬಳಿಗಷ್ಟೇ ಹೇಳಿದ್ದಳು. ಕೃಷ್ಣನ ಸುಂದರ ಮುಖ, ಅವನ ಗುಳಿಕೆನ್ನೆಯ ನಗು, ಅವನ ತಾಳ್ಮೆ, ಸಂಯಮ ಶ್ರೀಯ ಮನವನ್ನು ತಟ್ಟಿದ್ದು ನಿಜವೇ. ಆದರೆ ಆ ಹುಡುಗಿಯ ಬುದ್ಧಿ ಅವಳ ಮನವನ್ನು ನಿಯಂತ್ರಿಸುತ್ತಲೇ ಇತ್ತು. ಅವನಿಗೆ ಸತ್ಯ ಗೊತ್ತಿದ್ದು ಅವಳಿಗೆ ಸತ್ಯ ಗೊತ್ತಿಲ್ಲದೆ ಶುರುವಾದ ಇವರಿಬ್ಬರ ಈ ಪ್ರೀತಿ ಅಡೆತಡೆಗಳಿಲ್ಲದೆ ಸಾಗಿತ್ತು. ಕೃಷ್ಣನಿಗೆ ಅವಳ ಪಟಪಟ ಮಾತುಗಳು, ಅವಳುದ್ದದ ಜಡೆ, ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಕಣ್ಣುಗಳು ಮೋಡಿ ಮಾಡಿಬಿಟ್ಟವು. ಅವಳೇನೇ ಕೇಳಿದರೂ ಇಲ್ಲವೆನ್ನಲಿಲ್ಲ, ಅವಳೇನೇ ಮಾಡಿದರೂ ತಡೆಯಲಿಲ್ಲ. ಅವಳು ಕೇಳಿದಂತೆಯೇ ಅವಳಿಗೆ ಬೈಕ್ ಕೂಡ ಕಲಿಸಿಕೊಟ್ಟಿದ್ದ. ಶ್ರೀನಿಕಾ ಓದನ್ನು ಚೆನ್ನಾಗಿ ನಿಭಾಯಿಸುತ್ತಲೇ ಅವನಿಗೆ ತನ್ನ ಪ್ರೀತಿಯನ್ನು ತೋರಿದ್ದಳು. ಅವಳ ತುಂಟತನದ ಬಗ್ಗೆ ಮೊದಲಿಂದಲೂ ಗಮನವಿಟ್ಟಿದ್ದವ ಎಂದೂ ಅವಳ ಮೇಲೆ ಬೇಸರಗೊಳ್ಳಲಿಲ್ಲ. ಅವನ ತಾಳ್ಮೆಯ ಬಗ್ಗೆ ತಿಳಿದಿದ್ದ ಶ್ರೀ ಅವನನ್ನು ಕಾಡದೆ ಇರುತ್ತಿರಲಿಲ್ಲ. ಎದುರಿದ್ದಾಗ, ಕರೆ ಮಾಡಿದಾಗಲೆಲ್ಲ ಅವನನ್ನು ಕಾಡಿಸಿಯೇ ಅವನಿಗಿನ್ನೂ ಹತ್ತಿರವಾಗುತ್ತಿದ್ದಳು. ಅವಳ ತುಂಟತನಕ್ಕೆ ಇವ ಮಾರು ಹೋಗುತ್ತಿದ್ದ. ಅವಳು ಸ್ವಲ್ಪ ಮುನಿಸಿಕೊಂಡರೂ ಅವ ಸಹಿಸುತ್ತಿರಲಿಲ್ಲ. ಇನ್ನವಳ ಕೋಪ ಅವನಿಗೆ ಕೈಯಲ್ಲಿ ಬೆಂಕಿ ಹಿಡಿದಂತೆ. ತನ್ನ ಕೈ ಸುಟ್ಟರೂ ಆ ಬೆಂಕಿ ತಾನಾಗಿಯೇ ಆರುವವರೆಗೂ ಅವ ತಾಳ್ಮೆ ಕಳೆದುಕೊಳ್ಳುವವನಲ್ಲ. ಅವ ತನ್ನನ್ನು ಸಂಭಾಳಿಸುತ್ತಿದ್ದ ಪರಿ ನೋಡಿ ಅವನನ್ನು ಹೆಚ್ಚು ಹೆಚ್ಚು ಕಾಡುವ ಆಸೆ ಇವಳಿಗೆ. ಅವಳ ಈ ಆಸೆಯೇ ಅವನ ಪ್ರೀತಿ ಏನೆಂದು ಅರ್ಥ ಮಾಡಿಸುವುದರಲ್ಲಿತ್ತು ಈಗ. ಅಂದು ಅವ ಬೆಳಗ್ಗೆ ಎದ್ದಾಗಿನಿಂದ ಅವಳ ಧ್ವನಿ ಕೇಳಲು ಹಂಬಲಿಸುತ್ತಿದ್ದ. ಪ್ರತಿದಿನ ಬೆಳಗ್ಗೆ ಏಳುತ್ತಲೇ ಕರೆ ಮಾಡುತ್ತಿದ್ದ ಶ್ರೀನಿಕಾಳ ಕರೆ ಸಮಯ 9 ಆದರೂ ಬಂದಿರಲಿಲ್ಲ. ತಾನು ಬೇಗ ಏಳುತ್ತಿದ್ದರಿಂದ ಅವಳಿಗೊಂದು ಮುಂಜಾನೆಯ ಸಂದೇಶ ಕಳುಹಿಸಿರುತ್ತಿದ್ದನಷ್ಟೇ. ಶ್ರೀನಿಕಾ ತಾನು ಎದ್ದ ಮೇಲೆಯೇ ಕರೆ ಮಾಡುತ್ತಿದ್ದಳು. ಅವಳ ಕರೆ ಅಂದು ಬರದಿದ್ದರಿಂದ ಅವ ಆಗಲೇ 8 ಬಾರಿ ಕರೆ ಮಾಡಿದ್ದ ಅವಳಿಗೆ. 1 ಬಾರಿಯೂ ಅವಳಿಂದ ಉತ್ತರ ಬಂದಿರಲಿಲ್ಲ. ಅದೇ ಅವನ ಆತಂಕಕ್ಕೆ ಕಾರಣವಾಗಿತ್ತು. ಆಶ್ರಮದಿಂದ ಬೆಳಗಿನ ತಿಂಡಿ ಬಂದಿತ್ತು. ತಟ್ಟೆಗೆ ಬಡಿಸಿಕೊಂಡವ ತಿನ್ನಲಾಗದೆ ಬಿಡಲಾಗದೆ ಒದ್ದಾಡುತ್ತಿದ್ದ. ಚಾಕೋ ತನ್ನ ತಿಂಡಿ ಮುಗಿಸಿ ಬಾಗಿಲ ಬಳಿ ಕುಳಿತಿದ್ದ. ಕೊನೆಗೂ ಕೃಷ್ಣ ತಿಂಡಿ ತಿನ್ನದೆ ಮೇಲೆದ್ದು ಶ್ರೀನಿಕಾಳಿಗೆ ಕರೆ ಮಾಡುತ್ತಲೇ ಇದ್ದ 15 ನಿಮಿಷಕ್ಕೊಮ್ಮೆ. ಎಲ್ಲದರಲ್ಲೂ ತಾಳ್ಮೆ ವಹಿಸುತ್ತಿದ್ದವನ ಮನ ಶ್ರೀನಿಕಾಳ ವಿಷಯದಲ್ಲಿ ಮಾತ್ರ ಎಲ್ಲವನ್ನೂ ಮರೆತು ಬಿಡುತ್ತಿತ್ತು. ಈಗವಳು ತನ್ನ ಕರೆಗೆ ಉತ್ತರಿಸದೇ ಇದ್ದದ್ದು ಅವನಿಗೆ ಆತಂಕವಾಗಿತ್ತು. ಪ್ರತಿದಿನ ತನಗೆ ಕರೆ ಮಾಡಿಯೋ ಸಂದೇಶ ಕಳುಹಿಸಿಯೋ ಮಾತನಾಡುತ್ತಿದ್ದವಳು ಇಂದು ತನಗೆ ಉತ್ತರಿಸುತ್ತಿಲ್ಲ ಎಂದಾಗ ಅವಳಿಗೇನಾದರೂ ಅಥವಾ ತನ್ನ ಅತ್ತೆ ಮಾವನಿಗೇನಾದರೂ ತೊಂದರೆ ಆಗಿದೆಯೋ ಎಂಬ ಭಯ ಅವನಿಗೆ ಶುರುವಾಗಿತ್ತು. ಮನೆಯಲ್ಲಿ ಕುಳಿತುಕೊಳ್ಳಲಾಗದೆ ಶ್ರೀನಿಕಾ ಕಾಲೇಜಿಗೆ ಬೇಗ ಬರುವಳೆಂದು ತಾನೂ ಬೇಗನೆ ಕಾಲೇಜಿಗೆ ನಡೆದ. ಕಾಲೇಜಿನ ಗೇಟ್ ದಾಟಿದವನೇ ಆವರಣದಲ್ಲಿ ಎಲ್ಲಾದರೂ ಶ್ರೀನಿಕಾ ಕಾಣುವಳೇನೋ ಎಂದು ಒಮ್ಮೆ ಸುತ್ತಲೂ ಕಣ್ಣಾಡಿಸಿದ. ಕಾಲೇಜಿನ ಲೈಬ್ರರಿ, ಕ್ಯಾಂಟೀನ್, ಗ್ರೌಂಡ್ ಎಲ್ಲ ಕಡೆಯೂ ನೋಡಿ ಬಂದ. ಶ್ರೀ ಎಲ್ಲಿಯೂ ಕಾಣದಿದ್ದಾಗ ಅವನ ಆತಂಕವಿನ್ನೂ ಹೆಚ್ಚಾಯಿತು. ಸ್ಟಾಫ್ ರೂಮಿಗೆ ಹೋಗದೆ ತನ್ನ ಲ್ಯಾಬ್ಗೆ ನಡೆದ. ಮತ್ತೊಮ್ಮೆ ಕರೆ ಮಾಡಿದ. ಶ್ರೀನಿಕಾಳಿಂದ ಏನೂ ಉತ್ತರ ಬರಲಿಲ್ಲ. ಏನು ಕೆಲಸ ಮಾಡುವ ಮನಸ್ಸಾಗದೆ ಕೈಗಳಲ್ಲಿ ಮುಖ ಹುದುಗಿಸಿ ಕುಳಿತ. ಎಲ್ಲಿದೆಯಾ ಶ್ರೀ ನೀನು? ಏನು ಮಾಡ್ತಿದ್ಯಾ ಅಂತಲೂ ಗೊತ್ತಿಲ್ಲದೆ ನಾನು ಒದ್ದಾಡ್ತಿದ್ದೀನಿ ಇಲ್ಲಿ. ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ನೀನು ಎಂದುಕೊಂಡವ ಕೈ ಸರಿಸಿ ವೇದ್ಗೆ ಕಾಲ್ ಮಾಡಿದ. ವೇದ್, ಎಲ್ಲಿದೆಯಾ? ಈಗ ಕಾಲೇಜಿಗೆ ಬಂದೆ ಕಿಟ್ಟಿ. ನೀನೇನು ಬೇಗ ಬಂದಿದೀಯಾ? ಪಾರ್ಕಿಂಗ್ನಲ್ಲಿ ಕೃಷ್ಣನ ಬೈಕ್ ನೋಡಿದ್ದರಿಂದ ಕೇಳಿದ. ಹಾಂ, ಬಂದಿದ್ದೀನಿ. ನೀನು ಲ್ಯಾಬಿಗೆ ಬಾ ಬೇಗ. ತನ್ನ ಆತಂಕವನ್ನು ಅವನ ಮುಂದೆ ಹೇಳಬೇಕೀಗ ಅವನು. ಯಾಕೋ, ಏನಾಯಿತು? ಯಾಕೆ ಟೆನ್ಷನ್ ಆಗಿದೆಯಾ? ಅವನ ಧ್ವನಿ ಕೇಳಿಯೇ ಅಂದಾಜಿಸಿದ. ನೀನು ಮೊದಲು ಬಾ, ಇಲ್ಲಿ ಹೇಳ್ತೀನಿ ಎಂದ ಕೃಷ್ಣ ಕಾಲ್ ಕಟ್ ಮಾಡಿದ. 2 ನಿಮಿಷದಲ್ಲಿ ವೇದ್ ಕೃಷ್ಣನಿದ್ದ ಲ್ಯಾಬ್ಗೆ ಬಂದ. ವೇದನ್ನು ಕಂಡ ಕೃಷ್ಣ ಮೇಲೆದ್ದು ವೇದ್ ಮುಂದೆಯೇ ಬಂದ. ವೇದ್, ಶ್ರೀನಿಕಾ ಬೆಳಗ್ಗೆಯಿಂದ ಕಾಣ್ತಿಲ್ವೋ?
ನಾನು ಎಷ್ಟೇ ಕಾಲ್ ಮಾಡಿದ್ರೂ ರಿಸೀವ್ ಮಾಡ್ತಿಲ್ಲ. ಗಾಬರಿಯಲ್ಲಿ ಹೇಳಿದ ಕೃಷ್ಣ ತುಂಬ ಆತಂಕಗೊಂಡಿದ್ದ. ಕಿಟಿ, ಅದಕ್ಕೆ ಇಷ್ಟೊಂದು ಟೆನ್ಷನ್ ತಗೊಂಡಿದ್ಯಾ? ಸಹಜವಾಗಿ ಕೇಳಿದ ವೇದ್. ಅವಳಿಗೇನೋ ತೊಂದರೆ ಆಗಿದ್ರೆ ಅಥವಾ ಅತ್ತೆ ಮಾವನಿಗೇನಾದರೂ ಆಗಿದ್ರೆ? ತನ್ನ ಆತಂಕದ ಕಾರಣ ತಿಳಿಸಿದ. ಕಿಟ್ಟಿ, ಹಾಗೇನೂ ಆಗಿರಲ್ಲ. ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡಿದ್ಯಾ ನೀನು? ಅವಳಿಲ್ಲದೆ ನನಗೇನು ಮಾಡೋಕ್ಕಾಗಲ್ವೋ? ಸೋತವನಂತೆ ಎಂದ ಕೃಷ್ಣ ವೇದ್ಗೆ ಬೆನ್ನು ಮಾಡಿ ನಿಂತ. ಕಿಟ್ಟಿ, ಮೇ ಬಿ ಅವಳ ಫೋನ್ ಕೆಟ್ಟಿರಬಹುದು. ಕೃಷ್ಣನ ಪಕ್ಕ ಬಂದು ಅವನ ಭುಜದ ಮೇಲೆ ಕೈ ಇಟ್ಟು ಎಂದ. ಕಾಲೇಜಿಗಾದರೂ ಬರಬೇಕಿತ್ತು ಅಲ್ವಾ? ಆದರೆ ಇನ್ನೂ ಕಾಲೇಜ್ಗೆ ಬಂದಿಲ್ಲ ಅವಳು ಎಂದ ಕೃಷ್ಣ ವೇದ್ ಮುಖ ನೋಡಿ. ಕಿಟ್ಟಿ, ಅವಳಿಗೇನೂ ತೊಂದರೆ ಆಗಿರಲ್ಲ. ಎಲ್ಲದರಲ್ಲೂ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀಯ ನೀನು. ತಾಳ್ಮೆಯಿಂದ ಇರೋ. ನೀನೇ ಹೀಗೆ ಮಾಡಿದ್ರೆ ಹೇಗೋ? ನನಗೆ ಅವಳನ್ನ ನೋಡೋವರೆಗೂ ಏನೂ ಮಾಡೋಕ್ಕಾಗಲ್ಲ. ವೇದ್ ಮುಖ ನೋಡಿ ಭಾವುಕವಾಗಿ ನುಡಿದ. ಅವಳ ಮನೆ ಎಲ್ಲಿ ಅಂತ ಗೊತ್ತಿಲ್ವಾ ನಿನಗೆ? ಅಥವಾ ನಿಮ್ಮ ಅತ್ತೆ ಮಾವನ ನಂಬರ್ ಗೊತ್ತಿಲ್ವೋ ನನಗೇನು? ಇಷ್ಟು ದಿನ ಆದರೂ ನೀನು ಅವ್ರ ಬಗ್ಗೆ ಏನೂ ತಿಳ್ಕೊಂಡಿಲ್ವಾ? ಕೇಳಿದ್ದೆ, ನಾನು MSc ಮುಗಿಲಿ, ಆಗ ನಾನೇ ನಿಮ್ಮನ್ನು ಮನೆ ಕರ್ಕೊಂಡೋಗಿ ಪರಿಚಯ ಮಾಡಿಸ್ತೀನಿ ಅಂದಿದ್ಲು. ಹೇಗೂ ನಮ್ಮ ಅತ್ತೆ ಮಾವನೇ ಅಲ್ವಾ? ಅದಲ್ಲದೆ ಅತ್ತೆಗೆ ನಮ್ಮಿಬ್ಬರು ಪ್ರೀತಿ ವಿಷಯ ಗೊತ್ತಾದರೆ ಒಪ್ತಾರೋ ಇಲ್ವೋ ಅಂದ್ಕೊಂಡು ಈಗಲೇ ಅವ್ರಿಗೂ ವಿಷಯ ಗೊತ್ತಾಗೋದು ಬೇಡ ಅಂತ ನಾನು ಸುಮ್ಮನಿದ್ದೆ. ಕಿಟ್ಟಿ, ಅವಳಿಗೇನೋ ಆಗಿರಲ್ಲ. ನಡಿ ಈಗ ಕ್ಲಾಸಿಗೆ. ಆಗಲ್ವೋ ವೇದ್ ನನ್ನಿಂದ? ಕಿಟ್ಟಿ, ನೀನು ನಿನ್ನ ಪರ್ಸ್ನಲ್ ಲೈಫ್ನ ನಿನ್ನ ಪ್ರೊಫೆಷ್ನಲ್ ಲೈಫ್ಗೆ ಮಿಕ್ಸ್ ಮಾಡಲ್ಲ ಅಲ್ವಾ? ಪ್ರಶ್ನೆ ಇಟ್ಟು ಕೃಷ್ಣನನ್ನೇ ನೋಡಿದ ವೇದ್. ನಿಮಿಷ ಯೋಚಿಸಿ ತನ್ನ ಮನವನ್ನು ನಿಯಂತ್ರಿಸಿಕೊಂಡ ಕೃಷ್ಣ, ಸರಿ ನಡಿ ಎಂದು ಸ್ಟಾಫ್ ರೂಮಿನತ್ತ ಹೆಜ್ಜೆ ಹಾಕಿದ. ಕ್ಲಾಸಿಗೆ ನಡೆದಾಗಲೂ ಶ್ರೀಯ ನೆನಪು ಅವನನ್ನು ಕಾಡುತ್ತಲೇ ಇತ್ತು. ಗಂಟೆಯ ನಂತರ ಕ್ಲಾಸಿನಿಂದ ಹೊರಬಂದವ ಶ್ರೀನಿಕಾಳ ಗೆಳತಿಯನ್ನು ಕೇಳಿದರಾಯಿತು ಎಂದುಕೊಂಡು ಮತ್ತೆ ಕ್ಲಾಸಿಗೆ ಬಂದು ಅವಳ ಗೆಳತಿಯನ್ನು ಹೊರಗೆ ಕರೆದ. ಶ್ರೀನಿಕಾ ಯಾಕೆ ಕಾಲೇಜಿಗೆ ಬಂದಿಲ್ಲ ಕೇಳಿದ ಸಹಜವಾಗಿಯೇ. ನನಗೇನು ಗೊತ್ತಿಲ್ಲ ಸರ್, ನಾನು ಕಾಲ್ ಮಾಡಿದ್ದೆ, ಅವಳು ರಿಸೀವ್ ಮಾಡಿಲ್ಲ. ಅವ್ರ ಮನೆಯಲ್ಲಿರೋ ಬೇರೆ ಯಾರ್ದಾದರೂ ನಂಬರ್ ಇದೆಯಾ ನಿಮ್ಮ ಹತ್ರ? ಇಲ್ಲ ಸರ್. ಸರಿ, ನೀವು ಹೋಗಿ ಎಂದ ಕೃಷ್ಣ ತನ್ನ ಫೋನ್ ಹಿಡಿದು ಅವಳಿಗೆ ಕರೆ ಮಾಡುತ್ತಲೇ ಮುಂದೆ ನಡೆದ. ಮನಸ್ಸಿಲ್ಲದೆ ಮಧ್ಯಾಹ್ನದವರೆಗೂ ತನ್ನ ಕೆಲಸ ಮಾಡಿದ. ಊಟಕ್ಕೆಂದು ವೇದ್ ಜೊತೆ ಕ್ಯಾಂಟೀನಿಗೆ ನಡೆದಾಗ ಅವನ ತಾಳ್ಮೆ ಮುಗಿದು ಕಣ್ಣಂಚಲ್ಲಿ ನೀರು ತುಂಬಿತ್ತು. ಅದನ್ನು ಕಂಡ ವೇದ್, ಕಿಟ್ಟಿ, ಇದೇನು ಚಿಕ್ಕ ಮಗು ಥರ ನೀನು ಎಂದ ಅವನ ಕೈ ಹಿಡಿದು. ಶ್ರೀನಿಕಾ ನನ್ನ ಎಷ್ಟೋ ವರ್ಷಗಳ ಪ್ರೀತಿನೋ. ಅವಳು ನನ್ನ ಪ್ರೀತಿ ಮಾಡ್ತಿದ್ದಾಗ ಒಪ್ಪದೇ ಇರೋ ನಾನು ಅವಳೇ ನನ್ನ ಶ್ರೀ ಅಂತ ಗೊತ್ತಾದಾಗ ನನ್ನ ಜೀವಕ್ಕಿಂತ ಜಾಸ್ತಿ ಅವಳನ್ನು ಪ್ರೀತಿಸೋಕೆ ಶುರು ಮಾಡಿದ್ದೆ. ಅದಲ್ಲದೆ ಅವಳು ನನ್ನ ಕುಟುಂಬನ ಒಂದು ಮಾಡೋದಕ್ಕಿರೋ ಒಂದೇ ಒಂದು ಆಸೆ ನನಗೆ. ಈಗ ಅವಳು ಕಾಣ್ತಿಲ್ಲ ಅಂದರೆ? ತನ್ನ ಬೆರಳಿನ ತುದಿಯಿಂದ ಕಣ್ಣಂಚನ್ನು ಒರೆಸಿಕೊಂಡ. ಕಿಟ್ಟಿ, ಕೂಲ್ ಡೌನ್. ಏನೂ ಆಗೋಲ್ಲ ಅವಳಿಗೆ. ಊಟ ಮಾಡು ಮೊದಲು ನೀನು. ನನಗೆ ಊಟ ಮಾಡೋಕ್ಕೆ ಮನಸ್ಸಿಲ್ವೋ? ಅವಳು ಕಾಣೋವರೆಗೂ ನನಗೆ ನೀರು ಕುಡಿಯೋಕ್ಕಾಗಲ್ಲ. ಕಿಟ್ಟಿ ಎಂಬ ವೇದ್ ಮಾತಿಗೆ ಮೌನವಾದ ಕೃಷ್ಣ. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.